ಮುಸ್ಲಿಂ ದೇಶ ಒಂದೇ ಬಿಜೆಪಿ ಮತ್ತೆ ಸಂಘ ಪರಿವಾರದ ಜನರಿಗಿರುವಂತಹ ಏಕೈಕ ರಾಜಕೀಯ ಅಸ್ತ್ರನ. ಪ್ರತಿಯೊಂದರಲ್ಲೂ ಮುಸ್ಲಿಂ ಹೆಸರನ್ನೇ ಮುಂದೆ ಮಾಡಿ ಇತ್ತೀಚಿನ ವರ್ಷಗಳಲ್ಲಿ ನಿರಂತರ ಧ್ರುವೀಕರಣ ರಾಜಕೀಯ ಮಾಡುವಂತಹ ಅನಿವಾರ್ಯತೆ ಬಿಜೆಪಿಗೆ ಯಾಕಿದೆ? ರಾಜಕೀಯ, ಹಬ್ಬಗಳು, ರೀತಿ ರಿವಾಜು, ಆಹಾರ, ಉಡುಗೆ, ಕಡೆಗೆ ಬಜೆಟ್ ಹಂಚಿಕೆ ವಿಷಯದವರೆಗೂ ಮುಸ್ಲಿಂ ದ್ವೇಷವನ್ನ ಮುಂದೆ ತರ್ತಾ ಇವ್ರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಎಲ್ಲದಕ್ಕೂ ಮುಸ್ಲಿಂ ಸಮುದಾಯವನ್ನ ಗುರಿ ಮಾಡುವವರ ದುಷ್ಟ ಮನಸ್ಥಿತಿ ಯಾಕೆ ಬದಲಾಗದೆ ಉಳ್ಕೊಂಡಿದೆ? ಮುಸ್ಲಿಮರು ಎಲ್ಲವನ್ನ ನಮ್ಮಿಂದ ಕಸಿದುಕೊಳ್ತಾರೆ ಅಂತ ಜನರನ್ನ ಎತ್ತಿ ಕಟ್ಟುವಂತಹ ಕೊಳಕು ಹಾಗೆ ಸುಳ್ಳುಗಳ ರಾಜಕೀಯವನ್ನ ಬಿಟ್ಟು ಬೇರೆ ಅಜೆಂಡಾನೇ ಇಲ್ವಾ ಇವರಿಗೆ? ಈ ಸಮಾಜದಿಂದ ಮುಸ್ಲಿಮರನ್ನ ಪೂರ್ತಿ ಬೇರೆಯಾಗಿನೇ ನೋಡುವಂತಹ ಈ ದ್ವೇಷದ ದೃಷ್ಟಿ ಪ್ರಜಾಸತ್ತೆಯ ನೆಲದಲ್ಲಿ ಇವರ ಅಸಲಿ ಬಣ್ಣವನ್ನ ಪ್ರತಿದಿನಾನೂ ಬಯಲು ಮಾಡ್ತಿಲ್ವಾ? ಬಿಜೆಪಿ ಹಾಗೆ ಅದರ ನಾಯಕರು ಯಾವುದಾದ್ರೂ ಒಂದು ವಿಷಯವನ್ನ ಮುಸ್ಲಿಂ ದ್ವೇಷದ ಇಶ್ಯೂ ಆಗಿ ಪರಿವರ್ತಿಸದೆ ರಾಜಕೀಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಕೆಲವು ವರ್ಷಗಳ ಹಿಂದೆ ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರು ಭಾಗವಹಿಸಿದಂತಹ ಟಿವಿ ಚಾನೆಲ್ ಒಂದರ ಡಿಬೇಟ್ನಲ್ಲಿನ ತುಣುಕೊಂದು ವ್ಯಾಪಕವಾಗಿ ವೈರಲ್ ಆಗಿತ್ತು. ಅದರಲ್ಲಿ ಕಾಂಗ್ರೆಸ್ ವಕ್ತಾರ ಅಖಿಲೇಶ್ ಪ್ರತಾಪ್ ಸಿಂಗ್ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಅವರಿಗೆ ಒಂದು ಸವಾಲನ್ನು ಹಾಕ್ತಾರೆ. ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ಭಯೋತ್ಪಾದನೆ, ರಾಮ, ಧರ್ಮ ಈ 6 ಪದಗಳನ್ನು ಬಳಸದೇನೆ ಬಿಜೆಪಿ ಅವರಿಗೆ ಒಂದೇ ಒಂದು ನಿಮಿಷ ಕೂಡ ಏನೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಖಿಲೇಶ್ ಸಿಂಗ್ ಅವರ ಸವಾಲಾಗಿತ್ತು. ಅದಕ್ಕೆ ಪ್ರತಿಕ್ರಿಯಿಸಿ ಮಾತಾಡೋದಕ್ಕೆ ಶುರು ಮಾಡಿದಂಥ ಬಿಜೆಪಿ ವಕ್ತಾರ ತ್ರಿವೇದಿ ಕೆಲವೇ ಸೆಕೆಂಡ್ಗಳಲ್ಲಿ ಪಾಕಿಸ್ತಾನ ಅಂತ ಹೇಳ್ಬಿಡ್ತಾರೆ. ಅಂದಿಗೂ ಮತ್ತೆ ಇಂದಿಗೂ ಬಿಜೆಪಿ ವಕ್ತಾರರು ಮಾತ್ರ ಅಲ್ಲ, ಅವರ ಹಿರಿಯ ನಾಯಕರ ಮಟ್ಟಿಗೂ ಅಖಿಲೇಶ್ ಪ್ರತಾಪ್ ಸಿಂಗ್ ಹೇಳಿದಂಥ ಆ ಮಾತು ನಿಜ ಆಗಿದೆ. ಈಗ ಆ ಮಾತು ಇನ್ನಷ್ಟು ಸೂಕ್ತವಾಗಿ ಕಾಣ್ತಿದೆ. ಮುಸ್ಲಿಂ ದ್ವೇಷವನ್ನ ಬದಿಗಿಟ್ಟು ಬಿಜೆಪಿಗೆ ಯಾವುದೇ ಇಶ್ಯೂ ಇಲ್ಲ, ಯಾವುದೇ ಭಾಷಣ ಹೇಳಿಕೆ ಯಾವುದೂ ಇಲ್ಲ. ಬಾಯ್ ತೆರೆದ್ರೆ ಸಾಕು ಬರೀ ಮುಸ್ಲಿಂ ದ್ವೇಷದ ಮಾತಾಡೋದೇ ಬಿಜೆಪಿ ನಾಯಕರ ಐಡೆಂಟಿಟಿ ಅನ್ನೋದಂಗೆ ಆಗ್ಬಿಟ್ಟಿದೆ. ಇಡೀ ಜಗತ್ತಿನ ಅತಿ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಬಿಜೆಪಿಯ ರಾಜಕೀಯ ಅದೆಷ್ಟು ದಿವಾಳಿ ಆಗಿದೆ ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಇದು. ಬಲಿಷ್ಠ ಸಂಘಟನೆ, ತಳಮಟ್ಟದ ಸಂಪರ್ಕ, ಬೇಕಾದಷ್ಟು ಹಣಬಲ, ಜನಬಲ ಎಲ್ಲನೂ ಇರುವಂತಹ ಪಕ್ಷ ಒಂದು ತನ್ನ ರಾಜಕೀಯದ ವಿಷಯದಲ್ಲಿ ಇಷ್ಟು ಬಡವಾಗಿದೆ ಹೇಗೆ? ಮುಸ್ಲಿಂ ದ್ವೇಷವನ್ನ ಬದಿಗಿಟ್ಟು ರಾಜಕೀಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಿಜೆಪಿಗೆ ಎದುರಾಗಿದೆ. ಯಾಕೆ ಈ ರೀತಿ ಒಂದು ಯಾವುದೇ ವಿಷಯ ಬಂದರೂ ಕೂಡ ಅಲ್ಲಿ ಮುಸ್ಲಿಂ ದ್ವೇಷವನ್ನ ಮುಂದೆ ತರಲಾಗತ್ತೆ? ಯಾಕಂದ್ರೆ ಅದರ ಮೂಲಕನೇ ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋದು ಅವ್ರ ಉದ್ದೇಶ. ಯಾವುದೇ ವಿಷಯ ಆದರೂ ಸರಿ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಮುಸ್ಲಿಂ ದ್ವೇಷವನ್ನ ಕಾರೋದು ಬಿಜೆಪಿಗೆ ರೂಢಿನೇ ಆಗೋಗ್ಬಿಟ್ಟಿದೆ. ಚುನಾವಣೆ ಬಂದಾಗಲೂ ಕೂಡ ಮುಸ್ಲಿಮರ ಮೇಲೆ ದ್ವೇಷ ಕಾರಲಾಗತ್ತೆ. ಹಬ್ಬಗಳ ಹೊತ್ತಿನಲ್ಲೂ ಕೂಡ ಮುಸ್ಲಿಮರ ವಿರುದ್ಧ ದ್ವೇಷ ಕಾರಲಾಗತ್ತೆ. ಇವರ ದ್ವೇಷ ಮುಸ್ಲಿಮರ ಮೀಸಲಾತಿ ಕಸಿಯೋವರೆಗೂ ಹೋಗುತ್ತೆ. ಹಾಗೆ ವ್ಯಾಪಾರ ಬಹಿಷ್ಕಾರದವರೆಗೂ ಕೂಡ ಈ ಒಂದು ದ್ವೇಷ ಬೆಳೆಯುತ್ತೆ. ಇತ್ತೀಚಿನ ಅಂತಹ ಕೆಲವನ್ನ ಪ್ರತ್ಯೇಕವಾಗಿ ನಾವು ಗಮನಿಸೋದಾದ್ರೆ ಇಲ್ಲಿ ಮೊದಲನೇದಾಗಿ ಖ್ಯಾತ ಸಾಹಿತಿ ಬಾನು ಮುಷ್ತಾಕ್ ವಿರುದ್ಧದ ಬಿಜೆಪಿ ಧೋರಣೆ. ಈಗ ರಾಜ್ಯದಲ್ಲಿ ದಸರೆ ಹೊತ್ತಿನಲ್ಲಿ ಬಿಜೆಪಿ ಈಗ ಮತ್ತೊಂದು ತಗಾದೆಯನ್ನು ಶುರು ಮಾಡಿದೆ. ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸಲಿರುವಂತಹ ವಿಷಯವನ್ನ ಈಗ ಬಿಜೆಪಿ ವಿವಾದವನ್ನಾಗಿ ಮಾಡಿಬಿಟ್ಟಿದೆ. ದಸರೆ ಅನ್ನೋದು ಒಂದು ಸಾಂಸ್ಕೃತಿಕ ವಿದ್ಯಮಾನ, ನಾಡ ಹಬ್ಬ ಅನ್ನೋದನ್ನ ಮರೆತು ಅಲ್ಲಿ ಧರ್ಮವನ್ನ ಎಳೆತರಲಾಗ್ತಾ ಇದೆ. ಆರ್ ಅಶೋಕ್, ವಿಜಯೇಂದ್ರ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ ಪ್ರತಾಪ್ ಸಿಂಹ ತರದವರು ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೂರ್ತಿ ಪೂಜೆ ಮಾಡಿದ್ದಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ಅವರ ಧರ್ಮದವರು ಹೊರಗೆ ಹಾಕಿದ್ರೆ ಏನ್ ಮಾಡೋದು ಅಂತ ಆರ್ ಅಶೋಕ್ ಅವರು ಪಾಪ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಾನು ಮುಷ್ತಾಕ್ ಅವರು ತಾಯಿ ಭುವನೇಶ್ವರಿ ಹಾಗೂ ಚಾಮುಂಡೇಶ್ವರಿಯ ಬಗ್ಗೆ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಬೇಕು ಅಂತ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗೋದ್ರ ಮೂಲಕ ದಸರಾ ಉದ್ಘಾಟನೆ ಮಾಡಬೇಕು, ಅದು ಬಾನು ಅವರ ಸ್ವಂತ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅಂತ ಯತ್ನಾಳ್ ಸಬೂಬ್ ತೆಗೆದಿದ್ದಾರೆ. ಇಸ್ಲಾಂ ಅಲ್ಲಾ ಬಿಟ್ರೆ ಬೇರೆ ಯಾರೂ ದೇವ್ರಿಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಬಾನು ಮುಷ್ತಾಕ್ ಹೇಗೆ ತಾಯಿ ಚಾಮುಂಡಿಯನ್ನ ದೇವ್ರು ಅಂತ ಒಪ್ಕೊಳ್ತಾರೆ? ಅವ್ರ ಧರ್ಮ ಅವ್ರ ಮಾತನ್ನ ಒಪ್ಪುತ್ತಾ ಅಂತ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ಧಾರ್ಮಿಕ ಆಚರಣೆ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ, ಅಲ್ಲಿ ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ. ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದ್ದಾರಾ? ಈ ಒಂದು ದಸರಾ ಆಚರಣೆಗೆ ಅವರನ್ನು ನೀವು ಉದ್ಘಾಟನೆಗೆ ಕರೆಯೋದಾದರೆ
ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆ ಆಗಿದ್ದೀನಿ ಅನ್ನೋದನ್ನು ಎಲ್ಲಾದರೂ ತೋರಿಸ್ಪಡಿಸ್ಕೊಂಡಿದ್ದಾರ? ಹಾಗಾದರೆ ಯಾಕಾಗಿ ಕರಿತಾ ಇದ್ದೀರಿ? ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮುಂದುವರಿಸ್ಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ. ಮೈಸೂರು ಬಿಜೆಪಿ ಸಂಸದ ರಾಜಮನೆತನದ ಯದುವೀರವರೇ ಬಾನು ಮುಷ್ತಾಕ್ ಅವರ ಬಗ್ಗೆ ಒಳ್ಳೆ ಮಾತನಾಡಿದ್ದನ್ನ ಅವ್ರ ಪಕ್ಷ ಸಹಿಸಲಿಲ್ಲ. ತಕ್ಷಣ ಅವರಿಂದ ಆಕ್ಷೇಪದ ಇನ್ನೊಂದು ಟ್ವೀಟ್ ಅನ್ನು ಮಾಡಿಸಲಾಯಿತು. ಅಂದ್ರೆ ಅಸಹಿಷ್ಣುತೆಯ ಮಾತಾಡ್ದೇನೆ ಬಿಜೆಪಿಯಲ್ಲಿ ರಾಜಕೀಯ ಮಾಡೋದೇ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಥಿತಿ ಇದೆ. ಇಲ್ಲಿ ಅವ್ರಿಗೆ ಸಮಸ್ಯೆ ಇರೋದು ಬಾನು ಮುಷ್ತಾಕ್ ಅವರು ಪ್ರಗತಿಪರ ಮಹಿಳಾ ಹೋರಾಟಗಾರ್ತಿ ಅನ್ನೋದು. ಅಂಥವ್ರೊಬ್ರು, ಅದರಲ್ಲೂ ಮಹಿಳೆ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಅನ್ನೋದನ್ನೇ ಈ ಒಂದು ಮನಸ್ಥಿತಿ ಒಪ್ಕೊಳ್ತಾ ಇಲ್ಲ. ಹಾಗಾಗಿನೇ ಅವರು ದಸರಾ ಉದ್ಘಾಟನೆ ಮಾಡೋದನ್ನು ಸಹಿಸದೇ ಇರೋರು ಈಗ ಧರ್ಮದ ವಿಷಯವನ್ನು ಮುಂದೆ ತಂದಿದ್ದಾರೆ. ಅವ್ರ ಧರ್ಮ ಇದನ್ನು ಒಪ್ಪುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಂಥದೇ ನಡವಳಿಕೆಯನ್ನ ಧರ್ಮಸ್ಥಳ ಪ್ರಕರಣದ ತನಿಖೆ ವಿಷಯದಲ್ಲೂ ಕೂಡ ನಾವೆಲ್ಲ ನೋಡಿದ್ವಿ. ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ಬಣ್ಣವನ್ನು ಹಚ್ಚಲಾಯಿತು. ಧರ್ಮಸ್ಥಳ ಪ್ರಕರಣದ ತನಿಖೆ ಆಗೋದನ್ನು ಬಯಸಿದ ಬಿಜೆಪಿ ಅದನ್ನು ಹಿಂದೂ ಮುಸ್ಲಿಂ ವಿಷಯವಾಗಿ ನೋಡ್ತು. ಈ ಇಡೀ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಅಂತ ಮಾಡ ಹೊರಟಿದೆ ಒಂದು ರೀತಿ ವಿಚಿತ್ರ ಆಗಿತ್ತು. ಇಲ್ಲಿ ವಿಜಯೇಂದ್ರ, ಅಶೋಕ್, ಸುನಿಲ್ ಕುಮಾರ್, ಸುರೇಶ್ ಕುಮಾರ್ ತರದ ಹಿರಿಯ ನಾಯಕರೇ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಹಸಿ ಸುಳ್ಳು ಆರೋಪಗಳನ್ನ ಮಾಡಿದ್ರು. ಧರ್ಮಸ್ಥಳದ ವಿಷಯದಲ್ಲಿ ಆರೋಪ ಮಾಡಿದವರು, ಹೋರಾಟ ಮಾಡ್ತಾ ಇರೋರು, ಹಾಗೆ ದೂರುದಾರರು ಎಲ್ಲರೂ ಕೂಡ ಹಿಂದೂಗಳೇ ಆಗಿರುವಾಗಲೂ ಅಲ್ಲೂ ಕೂಡ ಮುಸ್ಲಿಂ ಆಂಗಲ್ ಒಂದನ್ನು ತಂದು ತುರುಕುವಂಥ ಒಂದು ದುಷ್ಟ ಪ್ರಯತ್ನ ಬಿಜೆಪಿ ಕಡೆಯಿಂದ ನಡೀತು. ಡಿಜೆ ವಿಷಯದಲ್ಲಿನ ಬಿಜೆಪಿ ಬೂಟಾಟಿಕೆ ಕೂಡ ಎಲ್ಲರ ಎದುರಲ್ಲೇ ಇದೆ. ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಡಿಜೆ ಬಳಕೆಯನ್ನು ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಗಣೇಶ್ ಚೌತಿ ಮತ್ತು ಈದ್ ಮಿಲಾದ್ ಹಬ್ಬಗಳ ಆಚರಣೆ ಪೂರ್ಣಗೊಳ್ಳುವವರೆಗೆ, ಅಂದರೆ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 15ರವರೆಗೆ ಡಿಜೆ ಸಿಸ್ಟಮ್ ಬಳಕೆಯನ್ನು ನಿಷೇಧಗೊಳಿಸಿ ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚಿಸಿದೆ. ಆದರೆ ಡಿಜೆ ಬಳಕೆ ನಿಷೇಧವನ್ನು ಕೂಡ ಹಿಂದೂ ಹಬ್ಬಕ್ಕೆ ತಡೆ ಅನ್ನುವಂಥ ರೀತಿಯಲ್ಲಿ ಈ ಬಿಜೆಪಿಯವರು ಬಿಂಬಿಸ್ತಾರೆ ಮತ್ತು ಅದರ ವಿರುದ್ಧ ಕೂಗಾಡ್ತಾರೆ. ಅಲ್ಲಿ ನಿರ್ಬಂಧ ಇರೋದು ಡಿಜೆ ಸಿಸ್ಟಮ್ಗಳಿಗೆ ಹೊರತು ಧಾರ್ಮಿಕ ಕಾರ್ಯಕ್ರಮದ ಧ್ವನಿವರ್ಧಕಗಳಿಗೆ ಅಲ್ಲ ಅನ್ನೋದನ್ನ ಬಿಜೆಪಿ ಹೇಳೋದಿಲ್ಲ. ಮುಸ್ಲಿಮರು 5 ನಿಮಿಷ ಧ್ವನಿವರ್ಧಕ ಬಳಸಿದ್ರೆ ದೊಡ್ಡ ತಪ್ಪು ಅಂತ ಹೇಳೋರು ತಮ್ಮ ಕಾರ್ಯಕ್ರಮಗಳಿಗೆ ಡಿಜೆ ಬಳಸೋದಿಕ್ಕೆ ನಿರ್ಬಂಧ ಹೇರಿದ್ರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಅದು ಈ ಹಿಂದೆ ತಮ್ಮದೇ ಸರ್ಕಾರ ಜಾರಿಗೆ ತಂದಿದ್ದಂಥ ನಿಯಮ ಅನ್ನೋದನ್ನು ಕೂಡ ಮರೆತು ಆಕ್ಷೇಪವನ್ನು ಎತ್ತಿದ್ದಾರೆ. ಕಾನೂನು ಮಾಡುವಾಗಲೂ ಕೂಡ ಧರ್ಮದ್ವೇಷದ ಮನಸ್ಥಿತಿಯನ್ನೇ ತೋರಿಸುವಂಥ ಈ ಬಿಜೆಪಿಯವರು ಕಡೆಗದು ತಮಗೇ ತಿರುಗುಬಾಣ ಆಗುವಾಗ ಮಾತ್ರ ಗುಳೋ ಅಂತ ಅಳ್ತಾ ಬೇರೆಯವ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ನೋಡೋದೇ ವಿಚಿತ್ರವಾಗಿದೆ. ಇನ್ನು ಆಜಾನ್ ವಿಷಯದಲ್ಲಿ ಅಸಹನೆಯನ್ನು ತೋರಿಸಿ ಧ್ವನಿವರ್ಧಕ ಬಳಕೆ ಬೇಡ ಅಂತ ಕಾನೂನು ತಂದವರೇನೆ ಈಗ ಅದೇ ನಿರ್ಬಂಧವನ್ನು ಹಿಂದೂ ಹಬ್ಬಗಳಿಗೆ ಅಡ್ಡಿ ಅನ್ನುವಂತೆ ದೂಷಿಸ್ತಾ ಇದ್ದಾರೆ. ಬಜೆಟ್ ಹಂಚಿಕೆಯಲ್ಲೂ ಕೂಡ ಮುಸ್ಲಿಮರಿಗೆ ಅಲ್ಪ ಸ್ವಲ್ಪ ಪಾಲು ಹೋದರೆ ಅದರ ಮೇಲೆ ಬಿಜೆಪಿಗೆ ಕಣ್ಣು ಬೀಳುತ್ತೆ. ಅಸಹನೆಯಿಂದ ಬಿಜೆಪಿ ನಾಯಕರು ಉರಿದುರಿದು ಬೀಳ್ತಾರೆ. ಸಿದ್ದರಾಮಯ್ಯ ಅವರ ಬಜೆಟನ್ನು ಸಂಪೂರ್ಣವಾಗಿ ಮುಸ್ಲಿಂ ತುಷ್ಟೀಕರಣ ಉದ್ದೇಶದ್ದು ಅಂತ ಹೇಳಿಬಿಡ್ಲಾಯ್ತು. ಮುಸ್ಲಿಮರಿಗೆ ಒಟ್ಟು ಬಜೆಟ್ನ 1% ಕೂಡ ಕೊಟ್ಟಿಲ್ಲದೆ ಇದ್ರೂ ಕೂಡ ಇಡೀ ಬಜೆಟನ್ನೇ ಮುಸ್ಲಿಮರಿಗಾಗಿ ಸಮರ್ಪಿಸಿದ್ದಾರೆ ಅನ್ನೋ ಹಾಗೆ ಬಿಜೆಪಿ ನಾಯಕರು ಸುಳ್ಳನ್ನು ಹರಡಿದರು. ಮುಸ್ಲಿಮರ ವಿರುದ್ಧದ ತನ್ನ ನಿರೂಪಣೆಯನ್ನು ಮುಂದೆ ಮಾಡೋದಕ್ಕೆ ಅದು ಎಲ್ಲ ಸತ್ಯಗಳನ್ನು ಮರೆಮಾಚೋದು, ವಾಸ್ತವವನ್ನು ಬೇಕಂತಲೇ ಅಡಗಿಸಿಡೋದು, ಮರೆಯೋದು ಹೊಸ ವಿಚಾರ ಏನಲ್ಲ ಇಲ್ಲಿ. ಆದರೆ ಎಲ್ಲ ಧರ್ಮ ವರ್ಗಗಳಿಗೂ ಸಾಕಷ್ಟು ಅನುದಾನ ಯೋಜನೆ ನೀಡಿದಂಥ ಒಂದು ಬಜೆಟ್ ಬಗ್ಗೆ ವಸ್ತುನಿಷ್ಠವಾಗಿ ವಿಶ್ಲೇಷಿಸಲಾರದವರು ಅದನ್ನು ಕೋಮುವಾದಿ ದೃಷ್ಟಿಯಿಂದ ಟೀಕೆ ಮಾಡಿದರು. ಎಲ್ಲರ ಪ್ರಗತಿಯ ಕುರಿತಾಗಿರುವಂಥ ಅದರ ಗುಣವನ್ನು, ಒಟ್ಟಾರೆ ಸ್ವರೂಪವನ್ನು ನಿರ್ಲಕ್ಷಿಸಿ ಅತ್ಯಂತ ಕೆಟ್ಟ ನಡೆಯನ್ನು ಪ್ರದರ್ಶಿಸಿದರು. ಸಾಬ್ರ ಬಜೆಟ್ ಅಂತ ಹೇಳೋದು, ಹಲಾಲ್ ಬಜೆಟ್ ಅನ್ನೋದು ಅಥವಾ ಪಾಕಿಸ್ತಾನದ ಬಜೆಟ್ ಅನ್ನೋದು ಆರೋಗ್ಯಪೂರ್ಣ ಮನಸ್ಥಿತಿಯ ಲಕ್ಷಣ ಅಂತೂ ಅಲ್ವೇ ಅಲ್ಲ. ಅವರು ತಮ್ಮ ಕೊಳಕತನದ ಮಿತಿಯನ್ನು ದಾಟಿ ಮುಂದಕ್ಕೆ ಯೋಚನೆ ಮಾಡಲಾರರು ಅನ್ನೋದು ಕೂಡ ನಿಜ. ಮುಸ್ಲಿಂ ಗುತ್ತಿಗೆದಾರರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ನೀಡುವಂತಹ ತಿದ್ದುಪಡಿ ವಿಧೇಯಕವನ್ನು ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಿದಾಗಲೂ ಕೂಡ ಬಿಜೆಪಿಯಿಂದ ಇದೇ ಥರದ ಆಕ್ಷೇಪ ಮತ್ತು ವಿರೋಧ ಬಂತು. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡೋದನ್ನು ಬಿಜೆಪಿ ವಿರೋಧ ಮಾಡ್ತು ಅನ್ನೋದು ಅದು ಎಷ್ಟು ತಾರತಮ್ಯದಿಂದ ಯೋಚನೆ ಮಾಡಬಲ್ಲದು ಮತ್ತು ಎಷ್ಟು ಅಸಹಿಷ್ಣುತೆಯನ್ನು ತೋರಿಸಬಲ್ಲದು ಅನ್ನೋದಕ್ಕೆ ಅದು ಮತ್ತೊಂದು ನಿದರ್ಶನವಾಗಿದೆ. ಇನ್ನು ಮುಸ್ಲಿಂ ಅಧಿಕಾರಿಗಳನ್ನು ಹಾಗೆ ಮಹಿಳಾ ಅಧಿಕಾರಿಗಳನ್ನು ಕೂಡ ಬಿಡದ ದ್ವೇಷ ಇರುವುದು. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವ್ರನ್ನ ಪಾಕಿಸ್ತಾನಿ ಅಂತ ಬಿಜೆಪಿ MLC ಎನ್ ರವಿಕುಮಾರ್ ನಿಂದಿಸಿದ್ದು ತೀವ್ರ ವಿವಾದ ಎಬ್ಬಿಸಿತ್ತು. ಕಡೆಗೆ ಕರ್ನಾಟಕ ಹೈಕೋರ್ಟ್ ಕೂಡ ಅವ್ರಿಗೆ ಛೀಮಾರಿ ಹಾಕ್ತು. ಈ ಬಿಜೆಪಿಯವ್ರ ಮನಸ್ಥಿತಿ ಎಂಥದ್ದು ಅಂತ ಅಂದರೆ ಕೇವಲ ಮುಸ್ಲಿಂ ಆಗಿರೋದ್ರಿಂದಾನೇ ಅದು ಒಬ್ಬರ ದೇಶಭಕ್ತಿ ಮತ್ತು ನಿಷ್ಠೆಯನ್ನು ಪ್ರಶ್ನೆ ಮಾಡುತ್ತೆ. IAS ಅಧಿಕಾರಿಯಾಗಿ ತಮ್ಮ ಕಾರ್ಯಕ್ಷಮತೆಗೆ ಪ್ರಶಂಸೆಯನ್ನು ಗಳಿಸಿರುವಂಥ ಫೌಜಿಯಾ ತರನ್ನುಮ್ ಮುಸ್ಲಿಂ ಆಗಿರೋದೇ ಬಿಜೆಪಿ ದೃಷ್ಟಿಯಲ್ಲಿ ಒಂದು ದೊಡ್ಡ ಅಪರಾಧ.
ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿಯೇ ಬಹಿರಂಗ ಸಭೆಯಲ್ಲೇ ಅವರನ್ನು ಪಾಕಿಸ್ತಾನಿ ಅಂತ ಕರೆಯಬಲ್ಲರು. ಈ ತೀರಾ ಕೀಳ್ಮಟ್ಟದ ಗುಣವನ್ನು ಬಿಜೆಪಿಯ ಒಬ್ಬ ನಾಯಕ ಅಲ್ಲ, ಅನೇಕ ಹಿರಿಯ ನಾಯಕರೇ ತೋರಿಸ್ತಾನೆ ಬಂದಿದ್ದಾರೆ. ಆಪರೇಷನ್ ಸಿಂಧೂರ್ ಮೂಲಕ ಮನೆ ಮಾತಾಗಿದ್ದಂತಹ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನೇ ಬಿಜೆಪಿ ನಾಯಕ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಭಯೋತ್ಪಾದಕರ ಸಹೋದರಿ ಅಂತ ಅಂದುಬಿಡೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಅಷ್ಟರ ಮಟ್ಟಿಗೆ ಅಂಥವರ ದ್ವೇಷದ ಮನಸ್ಥಿತಿ ವಿವೇಚನಾಹೀನವಾದದ್ದಾಗಿದೆ. ಈಗ ಮತ್ತೊಂದು ಬಗೆಯ ಪಿತೂರಿ ನಡೀತಾ ಇದೆ. ಯಾವುದೇ ಪ್ರಕರಣದಲ್ಲಿ ಆರೋಪಿಗಳು ಮುಸ್ಲಿಮರಾಗಿದ್ದರೆ ಅವ್ರ ಹೆಸರನ್ನು ಒತ್ತಿ ಒತ್ತಿ ಹೇಳಲಾಗತ್ತೆ. ಅದಕ್ಕೆ ರಾಷ್ಟ್ರೀಯ ಹಾಗೆ ಅಂತಾರಾಷ್ಟ್ರೀಯ ಹಾಗೆ ಭಯೋತ್ಪಾದನೆಯ ಬಣ್ಣ ಹಚ್ಚಲಾಗುತ್ತೆ. ಈ ಮೀಡಿಯಾಗಳು ಕೂಡ ತಪ್ಪದೇನೆ ಈ ಒಂದು ಕೆಲಸ ಮಾಡ್ತವೆ. ಹಾಗೇನೆ ಕೊಲೆ ಆದವರು ಮುಸ್ಲಿಮರಾಗಿದ್ದರೆ ಅವರನ್ನೇ ದುಷ್ಟರು ಅನ್ನುವಂತೆ ಚಿತ್ರಿಸಲಾಗುತ್ತೆ. ಅವ್ರ ವಿರುದ್ಧ ಸುಳ್ಳು ಆರೋಪವನ್ನು ಹೊರಿಸಿ ಕೊಲೆಯನ್ನೇ ಸಮರ್ಥಿಸಿಕೊಳ್ಳುವಂಥ ಒಂದು ನೆರೆಟಿವನ್ನು ಹರಡಲಾಗುತ್ತೆ. ಪೂಂಚ್ ಮತ್ತು ರಜೌರಿ ಪ್ರದೇಶಗಳಲ್ಲಿ ಪಾಕಿಸ್ತಾನ ಮನ ಬಂದಂತೆ ಗುಂಡಿನ ದಾಳಿ ನಡೆಸಿದಾಗ ಅಲ್ಲಿನ ಮಸೀದಿಯ ಖಾರಿ ಮೊಹಮ್ಮದ್ ಇಕ್ಬಾಲ್ ಬಲಿಯಾದರು. ದುರಂತ ಏನು ಅಂತ ಅಂದರೆ ಅವರನ್ನೇ ಭಯೋತ್ಪಾದಕ ಅಂತ ಸುಳ್ಳು ಸುದ್ದಿಯನ್ನು ಹರಡಲಾಯಿತು. ಹಿಜಾಬ್ ಹಲಾಲ್ ವಿಷಯದಲ್ಲೂ ಕೂಡ ಬಿಜೆಪಿ ಮತ್ತು ಸಂಘ ಪರಿವಾರದವರು ಏನು ಮಾಡಿದ್ರು ಅನ್ನೋದು ಗೊತ್ತೇ ಇದೆ. ತಲೆ ಮೇಲೆ ಹಾಕುವಂಥ ಒಂದು ತುಂಡು ಬಟ್ಟೆಯನ್ನು ಕೂಡ ವಿರೋಧ ಮಾಡಿ ಅದನ್ನು ಹಾಕುವವರನ್ನು ದೇಶದ್ರೋಹಿಗಳು ಅನ್ನೋ ಹಾಗೆ ನಡೆಸ್ಕೊಳ್ಳಾಯಿತು. ತಮ್ಮ ಮೂಲಭೂತ ಹಕ್ಕುಗಳನ್ನು ಕೇಳಿದಂಥ ವಿದ್ಯಾರ್ಥಿಗಳನ್ನೇ ಭಯೋತ್ಪಾದಕರು ಅಂತ ಅಂದುಬಿಟ್ರು ಈ ಬಿಜೆಪಿ ನಾಯಕರು. ಅಲ್ಲೂ ಹಿಂದೂ ವಿದ್ಯಾರ್ಥಿಗಳನ್ನು ಮುಸ್ಲಿಂ ವಿದ್ಯಾರ್ಥಿಗಳ ವಿರುದ್ಧ ಎತ್ತಿ ಕಟ್ಟುವಂಥ ಅತ್ಯಂತ ಹೇಯ ರಾಜಕೀಯ ನಡೀತು. ಹಿಜಾಬ್ ನಿಷೇಧದ ಬೆನ್ನಲ್ಲೇನೆ ಹಲಾಲ್ ಕಟ್ ವಿಧಾನದ ಮಾಂಸವನ್ನು ಖರೀದಿ ಮಾಡದಂತೆ ಹಿಂದುತ್ವ ಸಂಘಟನೆಗಳು ಅಭಿಯಾನವನ್ನು ನಡೆಸಿದ್ವು. ಜಟ್ಕಾ ಕಟ್ ವಿಧಾನದ ಮಾಂಸವನ್ನು ಮಾತ್ರ ಬಳಸುವಂತೆಯೂ ಹಾಗೆ ಹಿಂದೂಗಳಿಂದ ಮಾತ್ರನೇ ಮಾಂಸ ಖರೀದಿ ಮಾಡುವಂತೆಯೂ ಕೂಡ ಒತ್ತಾಯ ಮಾಡಲಾಯಿತು. ಮಾಂಸ ಮಾರಾಟದಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಭೇದವನ್ನು ತಂದಿಟ್ಟಂಥ ಈ ವಿವಾದಕ್ಕೆ ಬಿಜೆಪಿ ಬೆಂಬಲನೇ ಇತ್ತು. ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಇರುವಂಥ ಕೆಲಸವನ್ನ ಈ ಬಿಜೆಪಿ ಮತ್ತೆ ಸಂಘ ಪರಿವಾರದ ಜನ ಮುಗಿಬಿದ್ದು ಮಾಡೋದು ನಡೆಯಿತು. ಹಿಂದೂ ದೇವಸ್ಥಾನದ ಜಾತ್ರೆ ಹಾಗೆ ಉತ್ಸವಗಳಲ್ಲಿನ ವ್ಯಾಪಾರ ಮತ್ತೆ ಸಂತೆಯಿಂದ ಮುಸ್ಲಿಂ ವ್ಯಾಪಾರಿಗಳನ್ನ ಹೊರಗಿಡುವಂತಹ ಯತ್ನ ಕರ್ನಾಟಕದಲ್ಲಿ ಕೂಡ ನಡೀತು. ಅವರು ಮಳಿಗೆ ಮತ್ತೆ ಅಂಗಡಿ ಇಡೋದು ಮತ್ತೆ ಸಂತೆಯನ್ನ ಮಾಡೋದು ನಿರ್ಬಂಧಿಸಿ ಹಲವು ದೇವಸ್ಥಾನಗಳ ಜಾತ್ರೆ ಸಂದರ್ಭದಲ್ಲಿ ಬ್ಯಾನರ್ ಅನ್ನು ಹಾಕಲಾಯಿತು. ಕೆಲವು ಕಡೆಗೆ ಇದು ಬಡ ವ್ಯಾಪಾರಿಗಳ ಮೇಲೆ ದಾಳಿ ಹಾಗೆ ಹಲ್ಲೆವರೆಗೂ ತಲುಪಿತು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಕೂಡ ಕಡೆಗೆ ಹಿಂದೂ ಮುಸ್ಲಿಂ ಅಂತ ಚಿತ್ರಿಸೋದು ನಡೀತು. ಅಲ್ಲಿ ಪ್ರವಾಸಿಗಳ ಜೀವ ಉಳಿಸೋದಕ್ಕೆ ಕಾಶ್ಮೀರಿ ಮುಸ್ಲಿಮರು ಪ್ರಯತ್ನಿಸಿ ಜೀವವನ್ನೇ ಕಳ್ಕೊಂಡಿದ್ದನ್ನು ಮರೆಮಾಚಿ ಮುಸ್ಲಿಂ ದ್ವೇಷವನ್ನು ಹರಡಲಾಯಿತು. ಈಗ ಬಿಹಾರದ SIRನಲ್ಲಿಯೂ ಕೂಡ ಮುಸ್ಲಿಂ ದ್ವೇಷ ತಪ್ಪಿಲ್ಲ. ಅಲ್ಲಿ ಬಾಂಗ್ಲಾದೇಶಗಳು ಅನ್ನುವಂಥ ಹೆಸರಿನಲ್ಲಿ ಮುಸ್ಲಿಂ ಮತದಾರರ ಧ್ರುವೀಕರಣ ಯತ್ನ ಕೂಡ ನಡೆದಿರೋದ್ರ ಬಗ್ಗೆ ಸಾಕಷ್ಟು ಆರೋಪಗಳಿವೆ. 10 ವರ್ಷಗಳ ಅಧಿಕಾರದ ನಂತರ ಕೂಡ ಮೋದಿ ಅವರು ಈ ಮುಸ್ಲಿಂ, ಮಟನ್, ಮೊಘಲ್, ಮಚಲಿ, ಮುಜ್ರಾ, ಮಂಗಲ್ಸೂತ್ರ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಮತ್ತು ಯಾವ ಮಟ್ಟದವರೆಗೂ ಮುಸ್ಲಿಮರ ವಿರುದ್ಧ ಬಿಜೆಪಿಯ ಮಂದಿ ದ್ವೇಷವನ್ನು ಕಾರ್ಬಲ್ಲರು ಅನ್ನೋದಕ್ಕೆ ದೆಹಲಿಯಲ್ಲಿನ ಜೀನ್ಸ್ ಫ್ಯಾಕ್ಟ್ರಿಗಳನ್ನು ಅಲ್ಲಿನ ಬಿಜೆಪಿ ಮಂತ್ರಿ ಮುಚ್ಚಿಸಿರೋದು ಮತ್ತೊಂದು ನಿದರ್ಶನ. ದೆಹಲಿ ಕೈಗಾರಿಕಾ ಸಚಿವ ಮಂಜಿಂದರ್ ಸಿಂಗ್ ಸಿರ್ಸಾ ಬಹುತೇಕ ಮುಸ್ಲಿಮರೇ ನಡೆಸ್ತಾ ಇದ್ದಂತಹ ಜೀನ್ಸ್ ಹಬ್ಗಳನ್ನು ಮುಚ್ಚಿಸಿ ಕಾರ್ಮಿಕರನ್ನು ಓಡಿಸೋದಕ್ಕೆ ತಮ್ಮ ಅಧಿಕಾರವನ್ನು ಬಳಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಯಿತು. ಇದೆಲ್ಲವೂ ಬಿಜೆಪಿ ದರ್ಬಾರಿನಲ್ಲಿ ಸತತವಾಗಿ ನಡೀತಾನೆ ಬಂದಿದೆ. ಕೊನೆಗಾಣುವಂಥ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಕಳೆದ 11 ವರ್ಷಗಳಲ್ಲಿ ದ್ವೇಷ ಮತ್ತು ಕೋಮು ಧ್ರುವೀಕರಣ ಅತಿಯಾಗಿ ಏರಿದೆ ಅನ್ನೋದು ಕಣ್ಣಿಗೆ ರಾಚೋ ಆಗಿದೆ. ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಸತತವಾಗಿ ಗುರಿಯಾಗಿಸಲಾಗಿದೆ. ಚುನಾವಣಾ ಪ್ರಚಾರ ಅಂತಂದ್ರೂ ಕೂಡ ಅಲ್ಲಿ ದ್ವೇಷ ಭಾಷಣ. ಸಂಸತ್ತಿನಲ್ಲೂ ಕೂಡ ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡುವಂಥ ಅತ್ಯಂತ ಕೆಟ್ಟ ಪರಿಸ್ಥಿತಿ ಬಿಜೆಪಿ ಆಡಳಿತದಲ್ಲಿ ನಿರ್ಮಾಣ ಆಯಿತು. ಮುಸ್ಲಿಂ ದ್ವೇಷದ ಮನಸ್ಥಿತಿ ಅವ್ರು ತರುವಂಥ ಕಾನೂನಿನಲ್ಲೂ ಕೂಡ ತೂರ್ಕೊಳ್ಳೋದು ಇನ್ನೂ ಕರಾಳ. ಮತದಾರರ ಹೆಸರನ್ನು ಅಳಿಸುವಾಗಲೂ ಕೂಡ ಅಲ್ಪಸಂಖ್ಯಾತರೇ ಗುರಿಯಲ್ಲಿ. ಎಲ್ಲ ಕೆಟ್ಟದನ್ನು ಕೂಡ ಮುಸ್ಲಿಮರ ತಲೆಗೆ ಕಟ್ಟಲಾಗುತ್ತೆ. ಎಲ್ಲ ಕೆಟ್ಟದಕ್ಕೂ ಅವರೇ ಕಾರಣ ಅಂತ ಹೇಳಲಾಗುತ್ತೆ. ತಾವೇ ವಿಕೃತವಾದದನ್ನು ಮಾಡಿ ಕಡೆಗೆ ಅದನ್ನು ಮುಸ್ಲಿಮರ ಹೆಸರಿನಲ್ಲಿ ಪ್ರಚಾರ ಮಾಡುವಂಥ ಮತ್ತೊಂದು ಬಗೆಯ ಪಿತೂರಿಯು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ. ಕಡೆಗೆ ಆಹಾರದ ವಿಷಯದಲ್ಲೂ ಕೂಡ ಬಿಡದೆ ಮುಸ್ಲಿಮರನ್ನ ಗುರಿ ಮಾಡಲಾಗುತ್ತೆ, ಹಲ್ಲೆ ಮಾಡಲಾಗುತ್ತೆ, ಹಾಗೆ ಕೊಲ್ಲೋದು ಕೂಡ ನಡೆಯುತ್ತೆ. ಕೋಮು ಸಾಮರಸ್ಯ ಅನ್ನೋದು ಎಷ್ಟು ತೀವ್ರವಾಗಿ ಕ್ಷೀಣಿಸ್ತಾ ಇದೆ ಅನ್ನೋದಕ್ಕೆ ಇದೆಲ್ಲಾನು ಸಾಕ್ಷಿ. ದ್ವೇಷ ಭಾಷಣ ಅಂತ ಹೇಳಿದ ಕೂಡಲೇ ಬಹುತೇಕ ಅದು ಮುಸ್ಲಿಮರ ವಿರುದ್ಧನೇ ಆಗಿರುತ್ತೆ. ಮತ್ತು ಈ ದ್ವೇಷ ಭಾಷಣ ಶೂರರು ಅಂತ ಅಂದರೆ ಅವರು ಸಂಘ ಪರಿವಾರದ ಜನರು. ಬಿಜೆಪಿ ನಾಯಕರು, ಧಾರ್ಮಿಕ ಮುಖಂಡರು ಮತ್ತು VHP ಬಜರಂಗ ದಳದಂತಹ ಸಂಘಟನೆಗಳ ಮಂದಿನೇ ಗಣನೀಯ ಸಂಖ್ಯೆಯಲ್ಲಿ ದ್ವೇಷ ಭಾಷಣ ಮಾಡೋರಾಗಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಹಿಂದೂಗಳ ಸಂಪತ್ತನ್ನು ಕಸಿದುಕೊಂಡು ಮುಸ್ಲಿಮರಿಗೆ ಹಂಚಲಾಗುತ್ತೆ ಅನ್ನೋವರೆಗೂ ಜನರನ್ನ ಪ್ರಚೋದಿಸುವಂತಹ ಕೆಲಸ ಕಳೆದ ಚುನಾವಣೆಯಲ್ಲಿ ನಡೀತಾ ಅನ್ನೋದನ್ನ ನಾವೆಲ್ಲ ನೋಡಿದೀವಿ. जीवन के सपनों से जुड़ा हुआ है तो मुझसे छीनने की बात कर रहे हो अपने मैनिफेस्टो में? गोल ले लेंगे, सबको वितरित कर देंगे। और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे?
जिनके ज्यादा बच्चे हैं उनको बांटेंगे, घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। ಅಂತ ಹೇಳಿಕೆಯನ್ನು ಯಾರೋ ಸಣ್ಣ ಪುಟ್ಟ ನಾಯಕರು ಕೊಡಲಿಲ್ಲ, ಸ್ವತಃ ಪ್ರಧಾನಿಯವರೇ ಆ ಒಂದು ಹೇಳಿಕೆಯನ್ನು ಕೊಟ್ಟು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ರು. ಮುಸ್ಲಿಮರನ್ನ ಕೊಲ್ಲುವಂತೆ ದಿಲ್ಲಿಯ ಬೀದಿಗಳಲ್ಲಿ ನಿಂತು ಕರೆ ಕೊಡೋವರೆಗೂ ಕೂಡ ಇದು ಹೋಯಿತು. ಮನೆಯಲ್ಲಿ ಆಯುಧಗಳನ್ನು ಶೇಖರಿಸಿಟ್ಕೊಳ್ಳಿ ಅಂತ ಹಿಂದೂಗಳಿಗೆ ಕರೆ ಕೊಡೋದು ಕೂಡ ನಡೀತು. ಮುಸ್ಲಿಮರು ಅಂಗಡಿ ವ್ಯವಹಾರ ನಡೆಸದಂತೆ ಬೆದರಿಸೋದು ಮತ್ತೆ ದಾಳಿ ಮಾಡೋದು, ಊರನ್ನೇ ಬಿಟ್ಟು ಓಡೋ ಹಾಗೆ ಮಾಡಿ ಭಯದ ವಾತಾವರಣ ಸೃಷ್ಟಿ ಮಾಡೋದು ಕೂಡ ನಡೀತಾ ಇವೆ. ಇನ್ನು ಮುಸ್ಲಿಮರ ಪ್ರಾರ್ಥನಾ ಸ್ಥಳಗಳ ವಿರುದ್ಧ ಕೂಡ ಜನರನ್ನು ಪ್ರಚೋದಿಸುವಂಥ ಕೆಲಸ ನಡೆಯುತ್ತೆ. ಎಲ್ಲ ತಪ್ಪುಗಳಿಗೂ ಎಲ್ಲ ಅಪರಾಧಗಳಿಗೂ ಮುಸ್ಲಿಮರು ಕಾರಣ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಮತ್ತೊಂದು ದೊಡ್ಡ ಪಿತೂರಿಯಾಗಿದೆ. ಮುಸ್ಲಿಮರ ಹೆಸರನ್ನು ಬಳಸಿ ತಪ್ಪು ಕೆಲಸಗಳನ್ನು ಮಾಡಿ ಅವ್ರ ಮೇಲೆ ಇನ್ನೂ ದ್ವೇಷ ಹೆಚ್ಚಾಗು ಮಾಡುವಂಥ ಪಿತೂರಿಗಳು ಕೂಡ ಕಂಡುವು ನಮಗೆ. ಬಿಜೆಪಿ ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಅಪರಾಧಗಳನ್ನು ಸರಿಯಾಗಿ ತನಿಖೆ ಮಾಡೋದಕ್ಕೆ ಪೊಲೀಸರು ವಿಫಲರಾಗಿರುವಂಥ ಹಲವು ಆರೋಪಗಳಿವೆ. ಇಷ್ಟು ದೊಡ್ಡ ಪಕ್ಷ ಬಿಜೆಪಿಗೆ ಜನರ ಪರವಾದ ರಾಜಕೀಯನೇ ಬೇಡವಾಗಿ ಬರೀ ದ್ವೇಷ ಸುಳ್ಳುಗಳ ರಾಜಕೀಯನೇ ಆಶ್ರಯಿಸುವಂಥ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ಬಹಳ ಖೇದಕರ. ವೀಕ್ಷಕರೇ, ಬಿಜೆಪಿಯ ಈ ರೀತಿಯ ಒಂದು ರಾಜಕೀಯದ ಬಗ್ಗೆ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.